ಗೋರಕ್ಷಕ ಸೇವಾ ಸಮಿತಿಯ ಗೋರಕ್ಷಕರಿಗೆ ದೊಡ್ಡ ಯಶಸ್ಸು. ಕಾಗಲ್ನಲ್ಲಿ ಗೋರಕ್ಷಕನಿಂದ 2 ಟನ್ಗೂ ಹೆಚ್ಚು ಗೋಮಾಂಸ ವಶ. ಕೊಲ್ಹಾಪುರದಿಂದ ಕೊಲ್ಹಾಪುರ ಬೆಳಗಾವಿ NH4 ರಸ್ತೆಯಲ್ಲಿರುವಂತಹ ಸದರ್ ಬಜಾರ್ಗೆ ಗೋಮಾಂಸ ಸಾಗಿಸಲಾಗುತ್ತಿದೆ ಎಂಬ ಗೌಪ್ಯ ಮಾಹಿತಿ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ HE ಪ್ರಣಾಲಿಂಗ ಸ್ವಾಮೀಜಿಗೆ ಗೋಭಕ್ತರೊಬ್ಬರಿಂದ MH42M 6224 ವಾಹನ ಸಂಖ್ಯೆಯ ಬೊಲೆರೋ ಪಿಕಪ್ ಟ್ರಕ್ನಲ್ಲಿ 2 ಟನ್ ಗೋಮಾಂಸವನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದೆ ಎಂಬ ಮಾಹಿತಿ ಸಿಕ್ಕಿತ್ತು. ಈ ಸಮಯದಲ್ಲಿ HE ಪ್ರಣಾಲಿಂಗ ಸ್ವಾಮೀಜಿ ಗೋರಕ್ಷಕ ಸೇವಾ ಸಮಿತಿಯ ಮುಖ್ಯಸ್ಥ ಸಾಗರ್ ಶ್ರೀಖಂಡೆಗೆ ಸೂಚನೆ ನೀಡಿ ಅವರನ್ನು ಕಾಗಲ್ಗೆ ಕಳುಹಿಸಿದ್ದರು. ಈ ಸಮಯದಲ್ಲಿ HE ಪ್ರಣಾಲಿಂಗ ಸ್ವಾಮೀಜಿ ಇಲ್ಲಿನ ಓಂಕಾರ್ ತ್ರಿಗುಣೆ ಎಂಬ ಗೋರಕ್ಷಕ ಸಮಿತಿ ಮತ್ತು ಗೋರಕ್ಷಕರು ಕಾಗಲ್ನ NH4 ರಸ್ತೆಯ ಬಳಿಯ ಅಶೋಕ ಹೋಟೆಲ್ ಮುಂದೆ ಬಲೆ ಬೀಸಿ ರಾತ್ರಿ 10:30 ಪೊಲೀಸರ ಸಹಾಯದಿಂದ ಈ ವಾಹನವನ್ನು ವಶಪಡಿಸಿಕೊಂಡರು. ಈ ಸಮಯದಲ್ಲಿ ಗೋ ಸಂರಕ್ಷಣಾ ಸೇವಾ ಸಮಿತಿಯ ಮುಖ್ಯಸ್ಥ ಸಾಗರ್ ಶ್ರೀಖಂಡೆ ಅವರು ಕಾಗಲ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗಜೇಂದ್ರ ಲೋಹರ್ ಸಾಹೇಬ್ ಅವರನ್ನು ಸಂಪರ್ಕಿಸಿ ಸಹಾಯ ಕೋರಿದರು. ಈ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಹಾಯಕ್ಕಾಗಿ ಪೊಲೀಸ್ ತಂಡವನ್ನು ಕಳುಹಿಸಿದರು. ಈ ಸಮಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಚಾಲಕ ಅತೀಕ್ ಮದರ್ ಬೇಫಾರಿ ವಿರುದ್ಧ ಈಗ ಕಾಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸಮಯದಲ್ಲಿ ಕಾಗಲ್ನ ಪಶು ಅಧಿಕಾರಿ ಪ್ರತೀಕ್ ಪುರಿ ಗೋಸಾವಿ ಪಶುಗಳನ್ನು ಹೆಚ್ಚಿನ ತನಿಖೆಗಾಗಿ ಪುಣೆಗೆ ಕಳುಹಿಸಿದರು. ವಶಪಡಿಸಿಕೊಂಡ ಪಶುಗಳನ್ನು ನಾಶ ಮಾಡಲು ಕಾಗಲ್ ಪುರಸಭೆಯು ಕಸದ ಗೋದಾಮಿನಲ್ಲಿ JCBಯೊಂದಿಗೆ ಹೊಂಡವನ್ನು ಅಗೆದು ವಶಪಡಿಸಿಕೊಂಡ ಪಶುಗಳನ್ನು ವಿಲೇವಾರಿ ಮಾಡಿತು. जय श्रीराम, जय गोमाता. काल 28 मे रोजी रात्री श्री विरूपाक्षलिंग समाधी मठाचे परमपूज्य प्राणलिंग स्वामीजी यांना महाराष्ट्रामधून एक गोपनीय माहिती मिळाली गोभक्ताकडून की 2 टन पेठ वडगावहून कर्नाटकमध्ये 2 टन गोमांसाची वाहतूक होत आहे. त्या गाडीचा नंबर MH42M 6224 हा असून ही गाडी कर्नाटकामध्ये गोवंश घेऊन जात आहे अशी गोपनीय माहिती स्वामीजींना मिळाली. स्वामीजींनी गोरक्षण सेवा समिती कागल येथील कार्यकर्त्यांना या घटनेची माहिती दिली आणि ह्या कार्यकर्त्यांनी सापळा रचून NH4 जो पुणा बेंगलोर हायवे रोड आहे ह्या हायवेवर जे कागलमध्ये अशोक हॉटेल आहे या अशोक हॉटेलच्या शेजारी सापळा रचून ह्या गाडीला जप्त केला आणि कागल पोलिसांच्या मदतीने ही गाडी पोलीस स्टेशनला आणून ह्या गाडीवर गुन्हा दाखल केलेला आहे. त्यासोबत आपल्या इतर परिसरातील जे गोभक्त आहेत जे गोसेवक आणि गोरक्षक आहेत यांना आव्हान आहे की आता बकरी ईदच्या निमित्तानं मोठ्या प्रमाणात गोमाता आणि गोवंशाची कत्तल होणार आहे. तर सर्वांनी जागृत राहून सजग राहून अशा पद्धतीचं कुठेही बेकायदेशीरित्या कत्तल किंवा गोवंशाची वाहतूक होत असेल तर त्यांनी गोरक्षण सेवा समिती त्याच आजूबाजूच्या जे गोरक्षक आहेत त्यांना संपर्क करावा आणि हा ह्यांचा डाव उधळून लावण्यासाठी आम्हाला सहकार्य करावा असं आम्ही गोरक्षण सेवा समितीच्या वतीने सर्वांना आवाहन करतो. जय श्रीराम. ಈ ಕ್ರಮದ ಸಮಯದಲ್ಲಿ ಗೋ ಸಂರಕ್ಷಣಾ ಸೇವಾ ಸಮಿತಿಯ ಗೋರಕ್ಷಕರಾದಂತಹ ಸಾಗರ್ ಶ್ರೀಕಂಠೆ, ಓಂಕಾರ್ ತ್ರಿಗುಣೆ, ಸಮರ್ಜಿತ್ ಜಾಧವ್, ಅಥರ್ವ ಕರಂಜೆ, ಸೋಹಮ್ ಕಿಂಕರ್ ಸೇರಿದಂತೆ ಇತರರು ಕೂಡ ಸಾಥನ ನೀಡಿದ್ದಕ್ಕೆ ಈ ಕ್ರಮ ಯಶಸ್ವಿಯಾಗಿದೆ. ಈ ಕಾಗಲ್ ಮುನ್ಸಿಪಲ್ ಕೌನ್ಸಿಲ್ ಕಾಗಲ್ ಪೊಲೀಸ್ ಠಾಣೆ ಕೂಡ ಕ್ರಮ ಕೈಗೊಂಡಿತ್ತು. ಈ ಸಮಯದಲ್ಲಿ ಗೋಭಕ್ತರು, ಗೋ ಸೇವಕರು ಗೋವು ಮತ್ತು ಗೋವುಗಳ ಅಕ್ರಮ ಸಾಗಣೆ ಕಂಡುಬಂದರೆ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಗೋರಕ್ಷಣಾ ಸೇವಾ ಸಮಿತಿಯ ಗೋರಕ್ಷಕರಿಗೆ ತಿಳಿಸುವಂತೆ ಮನವಿ ಮಾಡಿದರು. ಗೋರಕ್ಷಣಾ ಸೇವಾ ಸಮಿತಿಯ ಮುಖ್ಯಸ್ಥ ಸಾಗರ್ ಶ್ರೀಕಂಠೆ ಇದನ್ನು ಪ್ರಶ್ನಿಸಿದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಕಾಗಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.